ಬುಲ್ಬುಲ್ ಮಾತಾಡಕ್ಕಿಲ್ವಾ? ಇಷ್ಟೆಲ್ಲ ಹಾಕೊಂಡಿರೋ ನನಗೆ ಚಳಿ ಆಗ್ತಾ ಇದೆಯಲ್ಲ, ನಿನಗೆ ಚಳಿ ಆಗ್ತಾ ಇಲ್ವಾ? ಈ ರೈನ್ ಕೋಟು ಹ್ಯಾಟು ಬೇಡವಾ ನಿನಗೆ? ಯಾರ ನೀನು? ನಾನು ಗುರು. ಎಲ್ಲರೂ ನನ್ನನ್ನು ಗರಮಾ ಗರಂ ಗುರು ಅಂತ ಕರೀತಾರೆ. ನಾನು ಹಿಂದೆ ಮುಂದೆ ಯಾರಿದ್ದಾರಂತ ಗೊತ್ತಾ ನಿನ್ಗೆ? ಯಾರಿದ್ರೆ ನನಗೇನು ಬುಲ್ಬುಲ್? ನೋಡು, ರೈನ್ ಕೋಟ್ ದೊಡ್ಡದಾಗಿದೆ. ನಾನು ನೀನು ಇಬ್ರು ಸೇರ್ಕೊಂಡು ಇದ್ರೊಳಗೆ ಬೆಚ್ಚಗೆ ಬಿಡೋಣ ಬಾ. ಅಷ್ಟೊಂದು ಧೈರ್ಯ ಇದೆಯಾ ನಿನ್ಗೆ? ನಿನ್ನಂತ ಬ್ಯೂಟಿಫುಲ್ ಫಿಗರ್ನ ನೋಡಿದಾಗ ಧೈರ್ಯ ಹಂಗೆ ಪುಡ್ದೇದ್ಬಿಡುತ್ತೆ. ಸರಿ, ಹಾಗಿದ್ರೆ ಬರ್ತೀಯಾ? ಓಡಿಸ್ಕೊಂಡು ಹೋಗ್ತೀನಿ. ನೀವು ಗಾಲ್ಡ್ ಹುಡುಗಿರು ಇಷ್ಟೊಂದು ಫಾರ್ವರ್ಡ? ಸರಿ, ಹಾಗಾದ್ರೆ ನೀನೇ ಓಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ನಾನೇನು ಬೇಡ ಅನ್ಲಿ, ಓಡಿಸ್ಕೊಂಡು ಹೋಗು. ಹಾಗಾದ್ರೆ ಅರ್ಧ ಗಂಟೆ ಇಲ್ಲೇ ಕೂತ್ಕೊಂಡಿರೋ, ನಾನು ಮನೆಗೆ ಹೋಗಿ ಲಗೇಜ್ ತಗೊಂಡ್ ಬರ್ತೀನಿ. ಇಲ್ಲ ಇಲ್ಲೇ ಕಳಿಸ್ಬಾರ್ದು, ಆಯ್ತಾ? ಖಂಡಿತ ಇಲ್ಲ. ಜೊತೆಗೆ ಹಣ ಒಡವೆನೂ ತಗೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಕೋಟ್ಯಾಧಿಪತಿ ಮಗ. ಬೇಜಾನ್ ಕ್ರೆಡಿಟ್ ಕಾರ್ಡ್ ಇದೆ ನನ್ನ ಹತ್ರ. ನಿನ್ನ ಮಹಾರಾಣಿ ತರ ನೋಡ್ಕೊಳ್ತೀನಿ. ಸರಿ, ಹಾಗಿದ್ರೆ ಇಲ್ಲೇ ಇರ್ಬೇಕು. ಹೀಗೋಗಿ ಹೀಗೆ ಬರ್ತೀನಿ. ಕಳಿಸ್ಬಾರ್ದು, ಆಯ್ತಾ? ಖಂಡಿತ ಕಾಯಿಸಲ್ಲ. ಹೋಗೋದಕ್ಕೂ ಮುಂಚೆ ಒಂದು ಸಿಹಿ ಮುತ್ತು. ಅಯ್ಯೋ ಶಿವನೇ, ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ದಿನ ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲಲ್ಲಪ್ಪ. ಎಂತ ಗಿರಿರಾಜ ಕೊಟ್ಟೋ ಶಿವನೇ. ಏನಮ್ಮ, ಜಾಗಿಂಗ್ ಎಲ್ಲ ಮುಗೀತಾ? ನಿನ್ ಕರಾಟೆ ಕ್ಲಾಸ್ ಮುಗೀತಾ? ಯಾಕಮ್ಮ ಕೋಪದಲ್ಲಿದ್ಯಾ? ಇವತ್ತು ಯಾರಾದ್ರೂ ರೋಡ್ ರೋಮಿಗಳು ರೇಗಿಸಿದ್ರಾ? ಅವನು ಅಂದಿಂದ ರೋಡ್ ರೋಮಿ ಅಲ್ಲ, ಕರೋಡ್ಪತಿ ಮಗನಂತೆ. ಎಷ್ಟು ಚೀಪ್ ಆಗಿ ಮಾತಾಡ್ದ ಗೊತ್ತಾ? ಈ ಅರುಣ ಕರಾಟೆನಲ್ಲಿ ಬ್ಲಾಕ್ ಬೆಲ್ಟ್ ಅಂತ ಅವನಿಗೇನು ಗೊತ್ತಿಲ್ಲ. ಅವ್ನ್ ಸೊಂಟ ನಾವು ಮುರಿದು ಬಿಡ್ತೀನಿ. ಅವನನ್ನ ಉಪಾಯ ಮಾಡಿ ಪಾರ್ಕಲ್ಲಿ ಕೂರ್ಸ್ ಬಂದಿದ್ದೀನಿ. ಹೋಗಿ ಸೊಂಟ ಮುರಿ. ಅವ್ನ್ ಯಾರು ಅಂತ ಗೊತ್ತಿಲ್ಲಲ್ಲಮ್ಮ, ಹೇಗ್ ಕಂಡಿಡಿಯೋದು? ಅವನು ಬ್ಲಾಕ್ ಕೋಟ್ ಹಾಕೊಂಡಿದ್ದಾನೆ, ಅವ್ನು ಕ್ಯಾಪ್ ಹಾಕೊಂಡಿದ್ದಾನೆ. ಇಷ್ಟ ಹೇಳಿದೆಲ್ಲ ಸಾಕು ಬಿಡು. ನಿನ್ ಕಾಲೇಜಿಗೆ ಲೇಟ್ ಆಗುತ್ತೆ, ಕಾರ್ ತಗೊಂಡು ಮನೆಗೆ ಹೋಗಿರೋ. ಅವ್ನ್ ಸೊಂಟ ನಾವು ಮುರಿದು ನಿನಗೆ ಫೋನ್ ಮಾಡ್ತೀನಿ. ವಾ, ಬೆಳಗ್ಗೆನೆ ಈ ಹುಡುಗಿ ನನಗೆ ಸರಿಯಾಗಿ ಬಿಸ್ಕೆಟ್ ಹಾಕೋದು. ಬಂದ ದಾರಿಗೆ ಸುಂಕವಿಲ್ಲ, ನಡಿ ಇನ್ನೊಂದು ಪಾರ್ಕಿಗೆ ಹೋಗೋಣ. ಈ ಚಳಿ ಮಳೆ ಗಾಳಿ ಬಿಸಿಲಲ್ಲಿ ಕೆಲ್ಸಕ್ಕೋಸ್ಕರ ಅಲ್ದು ಹತ್ತಿ ಹಣ್ಣಾಗ್ಬಿಟ್ನಲ್ಲ ದೇವ್ರೆ. ನನಗೆ ಕೆಲಸ ಕೊಡೋಂಥ ದಣಿ ಎಲ್ಲಿದ್ಯಪ್ಪ ಭಗವಂತ? ಕಾಯ್ತಾ ಇರೋದು ನೋಡಿದ್ರೆ ಇವನೇ ಅನ್ಸುತ್ತೆ. ಆಹಾ, ನನಗೆ ಕೆಲಸ ಕೊಡೋದಕ್ಕೆ ಅಂತ ಹುಡ್ಕೊಂಬರ್ತೀಯಾರೆ ಅನ್ಸುತ್ತೆ. ಅವ್ರು ಕೇಳೋದಕ್ಕೆಲ್ಲ ಹೋಗ್ಬಿಟ್ರೆ ನನ್ನ ಕೆಲಸ ಗ್ಯಾರಂಟಿ. ಯಾರಿಗೋಸ್ಕರ ಕಾಯ್ತಾ ಇರೋಗಿದೆ? ಸರ್, ನಿಮ್ಮಂಥ ದಣಿಗಳಿಗೋಸ್ಕರನೇ ಕಾಯ್ತಾ ಇದ್ದೆ ಸರ್. ಇಲ್ಲೊಂದು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಒಂದು ಹುಡುಗಿ ಜಾಗಿಂಗ್ ಮಾಡ್ತಿತ್ತಲ್ಲ? ಹ್ಞೂ ಸರ್, ಅವರು ಇಲ್ಲೇ ಜಾಗಿಂಗ್ ಮಾಡ್ತಿದ್ರು. ಬಹುಶಃ ಅವರು ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಗೊಂಡ್ರು ಅನ್ಸುತ್ತೆ ಸರ್. ಹಾಗಾದ್ರೆ ನೀನೇ ಅವಳನ್ನ ರೇಗ್ಸಿದ್ದು ಅಂತ ಕನ್ಫರ್ಮ್ ಆಯ್ತು. ಏನಲ್ಲಿ ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವಳು ನನ್ನ ತಂಗಿ ಹೇಮಕಲಾ. ಸರ್, ನನಗೆ ಹೇಮಕಲಾನೂ ಗೊತ್ತಿಲ್ಲ, ಚಂದ್ರಕಲಾನೂ ಗೊತ್ತಿಲ್ಲ, ಸೂರ್ಯಕಲಾನೂ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ತಂಗಿ ಯಾರು ಅಂತ ನಂಗೆ ಮೊದಲೇ ಗೊತ್ತಿಲ್ಲ ಸರ್. ಏನೋ ಅವಳು ಜಾಗಿಂಗ್ ಮಾಡ್ತಾ ಇದ್ರೆ ರೇಗ್ಸಿ ಗೋಳಾಡ್ಸಿ ಗೊತ್ತಿಲ್ಲ ಅಂತ ಈಗ ನಾಟಕ ಆಡ್ತಾ ಇದ್ಯಾ? ದಿನ ಒಬ್ಬೊಬ್ರು ಅವ್ರು ಜಾಗಿಂಗ್ ಮಾಡ್ತಾ ಇದ್ರೆ ರೇಗಿಸ್ತಾನೆ ಇರ್ತಾರೆ. ಇವತ್ತು ನೀನ್ ಸೊಂಟ ಮುರಿದ್ರೆ ನಾಳೆಯಿಂದ ಅವ್ರು ಯಾರೋ ನನ್ನ ತಂಗಿನ ರೇಗ್ಸಲ್ಲ. ಹಲೋ, ನನ್ನನ್ನು ಯಾರು ಅನ್ಕೊಂಡಿದ್ದೀರ? IM ವಿಠ್ಠಲ್ ಮೂರ್ತಿ MA, ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ನೀವು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿರ್ಬೋದು, ಆದರೆ ನಾನು ಬ್ಲ್ಯಾಕ್ ಕಲರ್ ಲಾಂಗ್ ಕೋಟೆ ಹಾಕಿದ್ದೀನಿ. ನಮಗೂ ಕರಾಟೆ ಬರುತ್ತೆ ಗೊತ್ತಾ? ಮನೆ ನೋವಾಯ್ತು. ಒಂದು ನಿಮಿಷ. ನೀವು 100 ಎಣಿಸಿದ್ರು ನನ್ನ ಕೇಳಿ ಹೇಳಕ್ಕಾಗಲ್ಲ. ಸೊಂಟ ಮುರಿದಿದೆಪ್ಪ. ನೋಡ್ದೇನಾ, ಒಂದೇ ಒಂದು ಕಿಕ್ಕು ನಿನ್ ಸೊಂಟ ಏಕ ಚಿಕ್ಕಂದ ಮುರಿದೋಯ್ತು ಅಂತ. ಹಲೋ ತಂಗವ್ವ ಹೇಮಕಲಾ, ಇವತ್ತು ನಿನ್ನ ರೇಗ್ಸದ್ನಲ್ಲ ರೈನ್ ಕೋಟು ಹ್ಯಾಟು, ಅವ್ನ್ ಸೊಂಟ ನಾ ಮುರಿದು ಬಿಟ್ಟಿದ್ದೀನಿ. 2 ವೀಲರ್ಗೆ ಸಿಕ್ಕಿರೋ ನಾಯಿ ಮರಿ ತರ ಒದ್ದಾಡ್ತಾ ಇದ್ದಾನೆ. ಲೋಪದ್ದು, ನಾನು ಫೀಲ್ಡಲ್ಲಿದ್ದೀನಿ. ನನಗೆ ಸೊಂಟ ಟಾಟ ಹೇಳ್ಬಿಡ್ತು ಕಣೋ. ಅಯ್ಯೋ, ಸೊಂಟ ಇಲ್ಲೇ ಇದೆಯಲ್ಲ. ಆದ್ರೆ ಕೆಲಸ ಮಾಡ್ತಿಲ್ಲ. ಏನಾಯ್ತು? ಯಾರ ಇವನ್ ಸೊಂಟ ಮುರಿದು ಕಳ್ಸಿಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರಿ ಸೊಂಟ ಮುರಿದ್ರೆ ಅವ್ರಿಗೇನ ಲಾಭ? ಯಾರು ಮುರಿದಿದ್ದು?
ನನಗೇನ್ ಗೊತ್ತಾ, ನಾನು ಅಲ್ಲಿ ಹೋಗೋ ಅಷ್ಟರಲ್ಲಿ ಇವ್ನು ಸೊಂಟ ಮುರ್ಕೊಂಡು ಒಬ್ಬನೇ ನರಳುತ್ತಾ ಬಿದ್ದಿದ್ದ. ಇವ್ನು ಹೊತ್ಕೊಂಡ್ ಬರೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ. ಅದು ಡೋಂಟ್ ಟಾಕ್ ರಬೇಶ್. ಸೊಂಟ ಮುರಿಯುವಂಥದ್ದು ಏನಾಯ್ತು ಅದನ್ನ ಹೇಳು. ಜಾಜೆತ್ಗೆ ನಾನೊಬ್ಬನೇ ಕೂತಿದ್ದೆ, ಯಾವನೋ ಒಬ್ಬ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದ. ಏನೋ ಬದ್ಮಾಶ್, ನನ್ನ ತಂಗಿನೇ ರೇಗಿಸ್ತೀಯ ನೀನು ಅಂತ ಕರಾಟೆ ಪಂಚ್ ಒಂದು ಕೊಟ್ಟ, ಸೊಂಟ ಗೋವಿಂದ ಆಗೋಯ್ತು. ನಾನು ಅವತ್ತೇ ಹೇಳಿಲ್ವಪ್ಪ ಹುಡುಗಿರ್ ತಂಟೆಗೆ ಹೋಗ್ಬಾರ್ದು ಅಂತ. ಆಡೋ ಮಾತುಗೊಂದು ಅರ್ಥ ಬೇಡವಮ್ಮ ಪಲ್ಲು. ನಾನು ನಿನ್ನ ತಂಟೆಗೆ ಬರಲ್ಲ, ಅಂಥದ್ರಲ್ಲಿ ಹುಡುಗಿರ್ ತಂಟೆಗೆ ಹೋಗ್ತೀನ? ಹೀಗೆ ಬಿಟ್ರೆ ಅಳಿಯಂದಿರು ನಮ್ ಕೈ ತಪ್ಪು ಹೋಗ್ತಾಳೆ. ಮೊದಲು ಆ ಅತ್ಲೇಯಿನ ಒಂದು ಡಾಕ್ಟರ್ನ ಕರೆಸಿ ಸೊಂಟನ ರಿಪೇರಿ ಮಾಡಿಸಿ. ಅಯ್ಯ ಬಿಟ್ಟಿ ಕೂಳ್ ಹಾಕೋದು ಅಲ್ಲದೆ ಸೊಂಟ ರಿಪೇರಿ ಮಾಡಿಸೋ ಖರ್ಚು ನಮ್ ತಲೆಗೆ ಬಿತ್ತು. ಏನಮ್ಮ ಆಯ್ತು ಸೊಂಟ? ನನ್ನ ಸೊಂಟ ಭದ್ರವಾಗಿದೆ. ಸೊಂಟದ ಜೊತೆ ಕಂಠನೂ ಚೆನ್ನಾಗಿದೆ. ಸೊಂಟದ ಪ್ರಾಬ್ಲಮ್ ನಿಮ್ದೇನಾ? ಸೊಂಟ ಮುರಿದಿರೋದು ನಂದಲ್ಲ, ವಿಟ್ಲಂದು. ಅಲ್ಲಿದಾನೆ ಹೋಗಿ ನೋಡಿ. ಬಂದ ತಕ್ಷಣ ಹೇಳೋದಕ್ಕೆ ಏನ್ ಬಂದಿತ್ತು ದೊಡ್ಡ ರೋಗ? ಈ ನಡುವೆ ಸೊಂಟಗಳು ಬಾಳಿಕೆಗೆ ಬರ್ತಾ ಇಲ್ಲ. ಡಾಕ್ಟ್ರೇ ನಿಧಾನವಾಗಿ ಮುಟ್ಟಿ ನೋಡು, ಹೇಗೆ ಮುಟ್ಟಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಡಾಕ್ಟರ್ ಆಗಿ ಎಷ್ಟು ಸೊಂಟಗಳನ್ನ ಮುಟ್ಟಿದ್ದೀನಿ ಗೊತ್ತಾ? ಏನಪ್ಪ ಆಯ್ತು? ಡಾಕ್ಟ್ರೆ ತುಂಬಾ ನೋವಾಗ್ತಾ ಇದೆ, ಕೂರಕ್ಕಾಗ್ತಿಲ್ಲ, ಹೇಳಕ್ಕಾಗ್ತಿಲ್ಲ. ಕಣ್ಣು ಬಿಡೋಕ್ಕಾಗುತ್ತೋ? ಆವಾಗಿಂದ ಬಿಟ್ಟೇ ಇದ್ದೀನಲ್ಲ. ಕರಿ ಗುಡ್ಡೆ ಕಾಣಂಗೆ ದೊಡ್ಡದಾಗ ಬಿಡು. ಇಲ್ಲಿ ನಾಲ್ಗೆ ತೆಗಿ. ಡಾಕ್ಟ್ರೇ ಅವ್ನಿಗೆ ಏಟಾಗಿರೋದು ಅಲ್ಲಿ, ನೀವ್ಯಾಕೆ ಇಲ್ಲಿ ನೋಡ್ತಾ ಇದ್ದೀರಾ? ಡಾಕ್ಟ್ರು ನಾನು ನೀನು ನೋಡು, ಮನುಷ್ಯನಿಗೆ ಎಲ್ಲೇ ಏಟು ಬಿದ್ದಿದ್ರು ಮೊದಲು ನಾವು ಚೆಕ್ ಮಾಡೋದು ಕಣ್ಣು ಬಾಯಿ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಏಟು ಬಿದ್ದಿದೆ ಅಂತ. ಡಾಕ್ಟ್ರೆ ನಾನೇ ಹೇಳ್ತಾ ಇದ್ದೀನಲ್ಲ, ಏಟು ಬಿದ್ದಿರೋದು ಸೊಂಟಕ್ಕೆ, ಇನ್ನೆಲ್ಲ ನೆಟ್ಟಿಗೆ ಇದೆ. ಡಾಕ್ಟ್ರೆ ಬೇಗ ಅವ್ರ ಸೊಂಟನ ನೋಡಿ, ನೋವು ತಿಂತಾ ಇದಾರೆ, ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಅಯ್ಯೋ, ನೀನೇ ನೋವು ತಿನ್ನೋ ಹಂಗೆ ಮಾತಾಡ್ತಾ ಇದೆಯಲ್ಲಮ್ಮ. ಏನೋ ಎಮರ್ಜೆನ್ಸಿಗೆ ನೀನು ಫೋನ್ ಮಾಡಿದೆ ಅಂತ ನಾನು ಹೆಣ ಕುಯ್ಯೋದನ್ನ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ನೀನು ತೆಪ್ಕಿದ್ರೆ ಸರಿ, ಇಲ್ಲಾಂದ್ರೆ ಇನ್ನು ಅರ್ಧ ಕೆಲಸ ಇಲ್ಲೇ ಮಾಡಬೇಕಾಗುತ್ತೆ. ಸೊಂಟದ ಮೇಲೆ ಗಾಡಿಯನ್ನ ಹೋಗಿತ್ತೇನೆ? ಇಲ್ಲ ಡಾಕ್ಟ್ರೆ. ಮತ್ತೆ ಸೊಂಟದ ಲಿಂಕಿ ತಪ್ಪೋಗಿದೆ. ಸ್ವಲ್ಪ ಹಿಡ್ಕಡೆ. ಅಯ್ಯ ನನ್ನಲ್ಲಯ್ಯ, ಅವನು ಹಿಡ್ಕೊ. ಸ್ವಲ್ಪ ಎದುರಿಸಿ ನಿಧಾನಕ್ಕೆ. ಯಾಕೋ ಬಿಟ್ಲು ಹಂಗೆ ಬಿದ್ದೆ? ನಾನೇನ್ ಮಾಡ್ಲಪ್ಪದ್ದು, ಸೊಂಟದಲ್ಲಿ ಸ್ಟ್ರೆಂತೇ ಇಲ್ಲ. ನಾನ್ ನಿಮ್ಮನ್ನ ಮದ್ವೆ ಆದಾಗಿಂದ ಇದೇ ಕತೆ ಆಗೋಯ್ತು. ಬೆಟ್ಟದ ಮೇಲೆ ಮನೆ ಮಾಡಿಲ್ಲ, ಮರಕ್ ಜೋಳ್ಗೆ ಕಟ್ಟಿಲ್ಲ, ಅದ್ರಲ್ಲಿ ನಮ್ಮ ಮಗನ ಹಾಕಿ ತೂಗ್ಲೂ ಇಲ್ಲ. ಆಗ್ಲೇ ಸೊಂಟ ಮುರ್ಕೊಂಡು ಕೂತಿದ್ದೀರಲ್ಲ, ನನ್ ಗತಿ ಏನಪ್ಪ? ಏನಮ್ಮ ಫುಲ್ಲು ಹೋಗಿ ಹೋಗಿ ಎಣ ಕೊಯ್ಯೋ ಡಾಕ್ಟ್ರನ್ನ ಕರ್ಸಿದ್ದಿಲ್ಲ, ಅದ್ರ ಬದಲು ಸೊಂಟ ರಿಪೇರಿ ಮಾಡೋ ಡಾಕ್ಟ್ರನ್ನ ಕರ್ಸಿದ್ರೆ ಸೊಂಟಕ್ಕೆ ದೆಬ್ಬೆ ಕಟ್ಟಿ ನೆಟ್ಟಿಗೆ ಮಾಡಿರೋರು. ಬಿದಿರು ತರಿಸ್ಲಾ? ಸೀಳಿದ್ರೆ ದೆಬ್ಬೆನೂ ಆಗುತ್ತೆ, ಚಟ್ಟಾನೂ ಆಗುತ್ತೆ. ಬೇಡ ಡಾಕ್ಟ್ರೆ, ನೀವೇ ಟ್ರೀಟ್ಮೆಂಟ್ ಕೊಟ್ಬಿಡಿ. ನೋಡಪ್ಪ, ನಾನು ಕೊಡೋ ಇಂಜೆಕ್ಷನ್ಗೆ ನೀನು 1 ವಾರದಲ್ಲಿ ಎದ್ದು ಓಡಾಡ್ಬಿಡ್ತೀಯ. ಸ್ವಲ್ಪ ಸೊಂಟ ಸ್ಲಿಪ್ ಆಗಿದೆ ಅಷ್ಟೇ ಕಣಯ್ಯ, ಮೂಳೆನೂ ಮುರಿದಿಲ್ಲ, ನರ್ವು ಕಟ್ಟಾಗಿಲ್ಲ. ಇಂಜೆಕ್ಷನ್ ಕೊಡ್ಲಾ? ಸ್ವಲ್ಪ ನೋವಾಗುತ್ತೆ ಅಷ್ಟೇ. ಅಯ್ಯೋ, ಸೊಂಟ ನೋವೇ ತಡ್ಕೋತಾ ಇದ್ದೀನಂತೆ, ಇಂಜೆಕ್ಷನ್ ಯಾವ ಲೆಕ್ಕ? ಅತ್ಲ ಕೊಟ್ಬಿಡಿ. ನೀವು ಸ್ವಲ್ಪ ಆ ಕಡೆ ತಿರ್ಕೋತೀಯಾ? ಯಾಕೆ? ಚಿಕ್ಕ ಮಕ್ಕಳು ಇಂಜೆಕ್ಷನ್ ಕೊಡೋದು ನೋಡಬಾರ್ದು, ಕನಸಲ್ಲಿ ಸೂಸು ಮಾಡ್ಕೊಂಡ್ಬಿಡ್ತವೆ. ನಾನೊಂದು ಡೈರೆಕ್ಟಾಗಿ ಮೂಳೆಗೆ ಕೊಟ್ಟಿದ್ದೀನಿ. ಎದ್ದು ವಾಕ್ ಮಾಡಿಸು, ಎಲ್ಲ ಸರಿ ಹೋಗುತ್ತೆ. ಅಳಿಯಂದಿಲೆ, ಗಂಡಸಿಗೆ ಮುಖ್ಯವಾಗಿ ಬೇಕಾಗಿರೋದು ಸೊಂಟ. ಆ ಸೊಂಟನೆ ಮುರ್ಕೊಂಡು ಮೂಲೆಯಲ್ಲಿ ಕೂತಿದಿರಲ್ಲ, ಈ ನನ್ನ ಮಗಳ ವಂಶ ಬೆಳೆಯೋದು ಹೇಗೆ? ಅಮ್ಮ ಮೊದ್ಲು ಅವ್ರ ಸೊಂಟ ಸರಿ ಹೋಗ್ಬಿಡ್ಲಿ, ಆಮೇಲಿಂದ ವಂಶ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ನನಗೆ ಯಾಕೋ ಅನುಮಾನ, ನಿನ್ನ ಗಂಡ ಯಾವುದೋ ಹುಡುಗಿನ ಲೇಖಸಿಲ್ಬೇಕು, ಅವಳು ಸೊಂಟ ಮುರಿದು ಕಳಿಸಿದ್ದಾಳೆ. ನೋಡು, ನೈಸ್ ಮಾಡಿ ವಿಷಯ ಏನು ಅಂತ ತಿಳ್ಕೊ, ಇಲ್ಲಾಂದ್ರೆ ಪೊಲೀಸ್ ಕೇಸ್ ಆಗಿ ಅದು ನಮ್ಮ ತಲೆಗೆ ಬರುತ್ತೆ. ಹುಷಾರು. ಏನಪ್ಪ ಫುಲ್ಲು ನಾನು ಎಲ್ಲ ಕೇಳಿಸ್ಕೊಂಡೆ, ಸೊಂಟ ನೋವಿದೆ, ಸ್ವಲ್ಪ ಸುಮ್ಮನಿದ್ ಬಿಡಮ್ಮ. ಮೈ ಗಾಡ್, ವಿಟ್ಲನ್ನ ಹೀಗೆ ಬಿಟ್ಬಿಟ್ರೆ ಪರ್ಮನೆಂಟಾಗಿ ಹೀಗೆ ಇದ್ಬಿಡ್ತಾನೆ. ಡೂ ಒನ್ ಥಿಂಗ್, ಕೈ ಕಾಲ್ಗೆ ರೋಪ್ನ ಕಟ್ಟಿ ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ಚೆನ್ನಾಗಿ ಜಗ್ಗಿ, ಆಗ ಲಾಕ್ ಆಗಿರೋ ಬ್ಯಾಕು ಓಪನ್ ಆಗುತ್ತೆ. ಅಲ್ಲೋ
ಸುಸ್ತಾಗ್ಬಿಟ್ಟು ಅನ್ಸುತ್ತೆ. ದಿನ ಇಷ್ಟು ಎಳಿತಾ ಇದ್ರೆ ಅವ್ನು ಸೊಟ್ಕಾಗಿರೋ ಸೊಂಟ ನೆಟ್ಗಾಗ್ಬಿಡುತ್ತೆ. ಬಾ ಎತ್ತಕಣ. ವಿಟ್ಲ ತಿಂಡಿ ರೆಡಿ ಇದೆ, ಬೇಗ ಬಂದ್ರೆ ತಿಂಡಿ ಸಿಗುತ್ತೆ, ಇಲ್ಲಾಂದ್ರೆ ಕಾಫಿನೇ ಗಟ್ಟಿ. ಲೇ ಚಂಪಾ, ಒಂಚೂರು ಕರುಣೆನೇ ಇಲ್ವಲ್ಲೇ? ನನ್ನ ಪರಿಸ್ಥಿತಿ ಗೊತ್ತಿದ್ದು ಹೀಗೆ ಮಾತಾಡ್ತಿಯಲ್ಲೇ? ಸೊಂಟ ತುಂಬ ನೋವ್ತಿದೆ ಕಣೆ ಚಂಪಾ. ಅದಕ್ಕೆ ನಾನೇನೋ ಮಾಡ್ಬೇಕು? ತಿಂಡಿನ ನೀನು ಇಲ್ಲೇ ತಗೊಂಬಂದು ನೀನೇ ತಿನ್ಸಿ ಮಾತ್ರೆ ನುಂಗ್ಸಿ ನೀರು ಕುಡಿಸ್ಬಾರ್ದಾ? ನಾನ್ ತಿಂಡಿ ತಗೊಂಬಂದು ನಿಂಗೆ ತಿನ್ನಿಸ್ಬೇಕಾ? ನಾನ್ ತಿನ್ಸೋದಕ್ಕೆ ನನ್ನೇ ನೀನ್ ಹೆಂಡತಿ ಅನ್ಕೊಂಡಿದ್ದೇನಾ? ಲೇ ಚಂಪಾ ಸಾಕ್ ಸುಮ್ಮನೆ ಇರೆ. ವಾಟ್ ಇಸ್ ದಿ ಪ್ರಾಬ್ಲಮ್? ನೋಡಿ ಜಾಜತ್ಗೆ ನಮ್ಮ ಯಜಮಾನ್ರು ಸೊಂಟ ಮುರ್ಕೊಂಡು ಅಲ್ಲಿ ಬಿದ್ದಿದ್ದಾರೆ. ಇವಳು ತಿಂಡಿ ತಿನ್ನಕ್ಕೆ ಇಲ್ಲಿಗೆ ಬಾ ಅಂತ ಕರೀತಾಳೆ. ನಿನ್ ಕಣ್ಣೇನ್ ಐಬೇನೆ? ನನ್ ಕಣ್ಣು ಸರಿಯಾಗೇ ಇದೆ. ನಿನ್ ಗಂಡನ್ ಸೊಂಟನೇ ರಿಪೇರಿ ಆಗಿರೋದು. ಜಾಸ್ತಿ ಮಾತಾಡಿದ್ರೆ ನಿನ್ ಗಂಡನ್ ಸೊಂಟ ಪೂರ್ತಿ ರಿಪೇರಿ ಆಗ್ಬಿಡುತ್ತೆ. ಸ್ವಲ್ಪ ನಾನು ಕೆಲವು ಗಿಡಮೂಲಿಕೆಗಳನ್ನ ಚೆನ್ನಾಗಿ ಅಲೆದು ಕಷಾಯ ಮಾಡಿ ಅಳಿಯಂದಿಲ್ಗೆ ಕುಡಿಸು ಅಂತ ಹೇಳಿದ್ದೆ, ಕುಡಿಸಿದ್ದೇನೆ. ಹೆಂಡತಿ ಮಾಡ್ಬೇಕಾಗಿರೋ ಕೆಲಸ ನನ್ಗೆ ಹೇಳಿದ್ರಲ್ಲ, ಅದಕ್ಕೆ ಯಾವ್ದನ್ನು ಮಾಡಿಲ್ಲ. ತಿಂಡಿ ರೆಡಿ ಇದೆ, ಬೇಕಿದ್ರೆ ತಗೊಂಡೋಗ್ ಕೊಡು, ಇಲ್ಲಾಂದ್ರೆ ಯಾವ್ದಾದ್ರು ನಾಯಿಗೆ ಹಾಕ್ತೀನಿ. ನೀನ್ ಯಾವ ನಾಯಿನೂ ಕರಿಯೋದ್ ಬೇಡ, ನಮ್ಮ ಯಜಮಾನ್ರಿಗೆ ನಾನೇ ತಿಂಡಿ ತಗೊಂಡೋಗಿ ಕೊಡ್ತೀನಿ. ಎದ್ದೇಳಿಪ್ಪ, ತಿಂಡಿ ತಿನ್ನಿಪ್ಪ. ತಿನ್ಸಮ್ಮ. ಬೇಗ ಬೇಗ ಅಗಿರಿಪ್ಪ. ಆಗಲ್ಲಮ್ಮ, ಸೊಂಟ ನೋವುತ್ತೆ. ನೀವ್ ಅಗಿಬೇಕಾಗಿರೋದು ಬಾಯಲ್ಲಿ, ಸೊಂಟ ಹೇಗಪ್ಪ ನೋಯುತ್ತೆ? ದೌಡಲ್ಲಿರೋ ನರ ಸೊಂಟಕ್ಕೆ ಕನೆಕ್ಟ್ ಆಗಿರುತ್ತೆ. ನಾನು ಇಲ್ಲಗದ್ರೆ ಅಲ್ಲಿ ಚಳಕ್ಕನ್ನತ್ತಮ್ಮ, ನಾನು ಏನು ಮಾಡಲಿ? ಬೇಡ ಬಿಡಿಪ್ಪ, ನಿಧಾನಕ್ಕೆ ಆಗಿರಿ. ಈ ತರ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಈ ಮನೇಲಿ ಏನು ಕಮ್ಮಿ ಇಲ್ಲ. ಸೊಂಟ ತಾನೇ ಮುರಿದಿರೋದು, ನೀನೇ ತಿನ್ಬೋದಲ್ಲ. ಆದ್ರೆ ಸೊಂಟ ನೋವುತ್ತೆ ಕಣೆ. ಕೈ ನೆಟ್ಟಿಗಿದೆ ತಾನೇ? ಹೌದಲ್ವಾಪ್ಪ? ನೀವ್ ಈ ರೀತಿ ಸೋಂಬೇರಿ ಬಿದ್ರೆ ನಿಮ್ ಸೊಂಟ ರಿಪೇರಿ ಆಗಲ್ಲ. ನೀವಾಗ ನೀವೇ ತಿನ್ನಿ, ತಗೊಳ್ಳಿ ತಗೊಳ್ಳಿ. ಲೇ ವಿಟ್ಲ, ಮಸಾಲೆ ದೋಸೆ ತಿನ್ಕೊಂಬೋಣ, ಬರ್ತೀನಾ? ಮಸಾಲೆ ದೋಸೆನ ನಡಿ. ಯಾಕೋ ವಿಟ್ಲ, ಎದ್ದೇಳಕ್ ಆಗ್ತಿಲ್ವಾ? ಇಲ್ಲ ಕೊಡು, ತುಂಬಾ ನೋವಾಗುತ್ತೆ. ಪದ್ದು, ನೀನು ದೋಸೆ ಹೋಟ್ಲಿಗೆ ಹೋಗಿ ನಂಗೊಂದು ದೋಸೆ ಪಾರ್ಸಲ್ ಕಟ್ಟಿಸ್ಕೊಂಡ್ಬರ್ತೀಯ? ದೋಸೆ ಹೋಟ್ಲಿಗೆ ಹೋಗಕ್ಕೆ ದುಡ್ಡು ಯಾವನ ಹತ್ರ ಇದೆ? ನಿನಗೆ ಎದ್ದೇಳಕ್ ಆಗುತ್ತೋ ಇಲ್ವಾ ಅಂತ ಚೆಕ್ ಮಾಡಿದೆ ಅಷ್ಟೇ. ಏನಪ್ಪ, ನೀವ್ ಈ ರೀತಿ ಕೂತಿದ್ದ ಜಾಗದಲ್ಲಿ ಕೂತಿದ್ರೆ ನಿಮ್ ಸೊಂಟ ರಿಪೇರಿ ಆಗಲ್ಲ. ಎದ್ದು ವ್ಯಾಯಾಮ ಮಾಡಿ. ನಿನ್ನೆ ಕೈಕಾಲ್ಗೆ ರೋಪ್ ಕಟ್ಟಿ ಎಳೆದ್ರಲ್ಲ, ಅದೇ ತರ ಟ್ರೀಟ್ಮೆಂಟ್ ನ ಇನ್ನೂ 2 ಸಲ ರಿಪೀಟ್ ಮಾಡಿ. ಆಗ ಲಾಕ್ ಆಗಿರೋ ಸೊಂಟ ಓಪನ್ ಆಗುತ್ತೆ. ಪಲ್ಲು ಸುಸ್ತಾಗಿ ಹೋಗಿದ್ದಾನೆ ಅನ್ಸುತ್ತೆ. ಇವತ್ತಿಗೆ ಟ್ರೀಟ್ಮೆಂಟ್ ಸಾಕು, ಬಾ ಮಲ್ಸ್ಬಿಡೋಣ. ಹಾಯ್ ಬುಲ್ಬುಲ್, ಮೊನ್ನೆಗಿಂತ ಇವತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ? ನೀನಾ? ನಾನೇ ಗುರು. ಅಲ್ಲ, ಮೊನ್ನೆ ಇಲ್ಲೇ ಕೂತಿರು, ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ, ಓಡೋಗೋಣ ಅಂತ ಹೇಳಿ ಹೋದವಳು ಬರೋದೇ ಬೇಡವಾ? ನಾನು ಕಾದು ಕಾದು ಸಾಕಾಗೋಯ್ತು. ಈ ಬ್ಯೂಟಿಫುಲ್ ಫಿಗರ್ಗಳು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿತ್ತು, ಆದ್ರೂ ಈ ರೇಂಜಿಗೆ ಬಿಸ್ಕೆಟ್ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ನನಗೆ ಬರ್ತಾರ ಕೋಪದಲ್ಲಿ. ಅಲೋ, ಕೋಪ ಮಾಡ್ಕೋಬೇಕಾದ್ರೆ ನಾವಮ್ಮ. ನನಗೆ ಕೋಪ ತಣ್ಣಗಾಗ್ಬೇಕು ಅಂದ್ರೆ ಒಂದೇ ಒಂದು ಸಿಹಿ ಮುತ್ತು ಕೊಡ್ತೀನಿ. ಯು ಬ್ರೋಟ್. ರೂಟ್ ಅಲ್ಲ ಗುರು. ಅಲ್ಲ, ನಮ್ಮಣ್ಣ ಬ್ಲ್ಯಾಕ್ ಬೆಲ್ಟ್ ಸ್ಪೆಷಲಿಸ್ಟ್. ಅವ್ರು ಮೊನ್ನೆ ನೀನು ಸೊಂಟ ಮುರಿದಿದ್ದೀನಿ ಅಂತ ಹೇಳಿದ್ರಲ್ಲ. ನನ್ನ ಸೊಂಟ ಮುರಿದೆ ಅಂತನಾ? ನಿಮ್ಮಣ್ಣನ ಯಾವನು ಬರಲಿಲ್ಲ. ಒಂದ್ ತಿಳ್ಕೊ ಅಮ್ಮಣ್ಣೆ, ಈ ಗುರು ಸೊಂಟ ಮುರಿಯೋ ಗಂಡಸು ಈ ಜಗತ್ನಲ್ಲಿ ಇನ್ನೂ ಹುಟ್ಟಿಲ್ಲ. ಬಿಡೋ ಆ ವಿಷಯ. ಇವತ್ತು ನೀನ್ ನನ್ನನ್ನು ಓಡಿಸ್ಕೊಂಡು ಹೋಗೋದು ಬೇಡ, ನಾನೇ ನಿನ್ನ ಓಡಿಸ್ಕೊಂಡು ಹೋಗ್ತೀನಿ. ಬಾ. ಇವನೇ ನನ್ನನ್ನು ರೇಗಿಸಿದ್ದು. ಬಾ ಈ ಕಡೆ. ಡೈರೆಕ್ಟ್ ಫೈಟಿಗೆ ಬರೋದು ಕರಾಟೆ ಧರ್ಮ ಅಲ್ಲಮ್ಮ.
ಯಾರಮ್ಮ ಅವ್ನು ತಲೆ ಕೆಟ್ಟವನು? ಅಣ್ಣ ಡೈಲಿ ಇವನೇ ನನ್ನನ್ನು ರೇಗಿಸ್ತಾ ಇದ್ದಿದ್ದು. ಇವನ್ ಸೊಂಟನೆ ಮುರಿ ಅಂತ ಹೇಳಿದ್ದು, ನೀನ್ ಮುರಿಲಿಲ್ವಾ? ಅಯ್ಯೋ ಮುರಿದ್ನಮ್ಮ, ಇವನ್ ಸೊಂಟ ಅಲ್ಲ, ಬೇರೆ ಯಾರ್ದೋ ಸೊಂಟ. ಏನ್ ಹೇಳ್ತಿದೀಯಾ? ಅಯ್ಯೋ ನೀನ್ ಹೇಳ್ದಾಗೆ ಕೋಟ್ ಹಾಕೊಂಡಿದ್ದ, ಹ್ಯಾಟ್ ಹಾಕೊಂಡಿದ್ದ, ಇಲ್ಲೇ ಕೂತಿದ್ನಮ್ಮ. ಅವನೇ ನಿನ್ನ ರೇಗ್ಸಿರ್ಬೋದು ಅಂತ ಅವನ್ ಸೊಂಟ ಮುರಿದ್ಬಿಟ್ನಮ್ಮ. ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ. ಏನೋ ತಪ್ಪು ಮಾಡ್ತಿರೋ ಒಬ್ಬ ಅಮಾಯಕನ ಸೊಂಟನ ನಾನೇ ಮುರಿಸ್ದಂಗಾಯ್ತಲ್ಲ. ಅಚ್ಚೆ ಏ ಬಿಟ್ಲ, ಕಾಲ್ ನೆಲಕ್ಕೆ ಕೂರ್ ನಡೆಯೋ ಏನು ಆಗಲ್ಲ. ಸಾಕು ಸುಮ್ಮನಿರಲೇ, ಕಾಲನ್ನ ನೆಲಕ್ಕೆ ತಾಕ್ಸಿದ್ರೆ ಸಾಕು, ಸೊಂಟ ಕಳಕ್ ಅನ್ನುತ್ತೆ. ಸೊಂಟ ಯಾವಾಗ ಕಳಚಿ ಬೀಳುತ್ತೋ ಅಂತ ಭಯ ಆಗ್ತಿದೆ ಕಣೋ. ಛೇ ಪಾಪ, ನಿನಗೆ ಈಗ ಆಗ್ಬಾರ್ದಿತ್ತು. ದಯವಿಟ್ಟು ನಿಂತ ಅಮ್ಮಯ್ಯ ಅಂತೀನಿ, ಇನ್ನೊಂದ್ಸತಿ ನನ್ನ ಬೆನ್ನು ಮುಟ್ಬೇಡ ಕಣೋ. ನಾವು ಮತ್ತೆ ಸಂಗವ ಹೇಮಕಲ, ಅಲ್ಲಿ ನೋಡು, ಅಲ್ಲಿ ಬರ್ತಾ ಇದ್ದಾನಲ್ಲ, ಅವನ್ ಸೊಂಟನೇ ನಾನು ಮುರಿದಿದ್ದು. ಪಾಪ, ಎಂತ ಸ್ಥಿತಿಗೆ ತಂದಿದೀಯ ಅಣ್ಣ. ಅವ್ನ ಕೈಲಿ ನಡೆಯೋದಕ್ಕೂ ಆಗ್ತಿಲ್ಲ. ನಾನೇನ್ ಮಾಡ್ಲಮ್ಮ, ಕರಾಟೆ ಪಂಚು ಆಗಿರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದ್ಲು ಹೋಗಿ ಅವನ ಹತ್ರ ಕ್ಷಮೆ ಕೇಳು. ಅವ್ನ ಸೊಂಟದ ರಿಪೇರಿ ಖರ್ಚೆಲ್ಲ ನಾವೇ ವಹಿಸ್ಕೊಳ್ಳೋಣ. ಸರಿ ಕಣಮ್ಮ. ಹಲೋ ಮಿಸ್ಟರ್, ಬನ್ನಿಪ್ಪ ಇಲ್ಲಿ. ಅದು ಮೊನ್ನೆ ಇವನೇ ಕಣೋ ನನ್ನ ಸೊಂಟ ಮುರಿದಿದ್ದು. ಹೋಗಿ ಅವನೊಂದು ಕೈ ವಿಚಾರಿಸ್ಕೊಳ. ಏಯ್ ಸಾಕು ಸುಮ್ಮನೆ ಇರ. ಮೊನ್ನೆ ನಿನ್ ಸೊಂಟ ಮುರಿದಿದ್ದಾನೆ, ಇವತ್ತೇನಾರು ನಾನು ವಿಚಾರಿಸ್ಕೊಳಕ್ ಹೋದ್ರೆ ನನ್ನ ಸೊಂಟನೂ ಮುರಿತಾನೆ. ಒಂದ್ ಕೆಲಸ ಮಾಡೋಣ, ಎಸ್ಕೆ ಸಂಗವ ನನ್ನ ನೋಡಿ ಹೆದರ್ಕೊಂಡು ಓಡೋದ್ರು ಅನ್ಸುತ್ತೆ. ಮತ್ತಿನ್ನೇನು, ಕಾರಣ ಇಲ್ಲದೆ ಅವ್ರ ಸೊಂಟ ಮುರಿದಿದ್ಯಾ, ಇನ್ನು ಪ್ರಾಣನ ತೆಗೆದ್ಬಿಡ್ತೀಯ ಅಂತ ಹೆದರ್ಕೊಂಡು ಓಡ್ ಹೋಗಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ನೀನು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಅವ್ನ ಸೊಂಟದ ರಿಪೇರಿ ಖರ್ಚು ನೋಡ್ಕೋಬೇಕು. ಅಲ್ಲಿವರೆಗೂ ನಾನು ಊಟ ತಿಂಡಿ ನಿದ್ದೆ ಏನು ಮಾಡಲ್ಲ. ಸಂಗವ್ವ ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ್ವ. ಇಂಥ ಪಾರ್ಕಲ್ಲಿ ಇಂಥವ್ನಿಗೆ ಸೊಂಟ ಮುರಿದಿದ್ದೀನಿ, ಅವ್ರ ಚಿಕಿತ್ಸೆನೆಲ್ಲ ನಾವೇ ಬರೆಸ್ತೀವಿ, ಎಲ್ಲಿದ್ರು ಬನ್ನಿ ಅಂತ ಪೇಪರಲ್ಲಿ ಜಾಹೀರಾತು ಕೊಡ್ತೀನಮ್ಮ. ಅಷ್ಟು ಮಾಡು. ಸೊಂಟ ಮುರಿಸಿಕೊಂಡಿರುವ ವ್ಯಕ್ತಿ ಬೇಕಾಗಿದ್ದಾನೆ, ಕೂಡಲೇ ಸಂಪರ್ಕಿಸಿ ಅರುಣ್. ಏನಪ್ಪ ನಿಮಗೆ ಸೊಂಟ ಮುರಿದವ್ ನೀವನೇನಾ ನೋಡಿ? ಇವನೇ ಕಣಮ್ಮ ಅವತ್ತು ನನ್ನ ಸೊಂಟ ಮುರಿದಿದ್ದು. ಮತ್ತೆ ತಪ್ಪಾಯ್ತು, ಈ ಕೂಡಲೇ ಬನ್ನಿ, ನಿಮ್ಮ ಸೊಂಟವನ್ನು ರಿಪೇರಿ ಮಾಡಿಸಿ ಕೊಡುತ್ತೇನೆ ಅಂತೆಲ್ಲ ಕೊಟ್ಟಿದ್ದಾನೆ. ಅಲ್ಲೋ ಉಪಾಯ ಮಾಡಿ ನನ್ನನ್ನು ಅವನಿರೋ ಜಾಗಕ್ಕೆ ಕರೆಸ್ಕೊಂಡು ಇನ್ನೇನೋ ಮುರಿಯೋದಕ್ಕೆ ಸ್ಕೆಚ್ ಹಾಕಿದನ್ ಕಣಮ್ಮ ಅವನು. ಅಲ್ಲಿಗೆ ನೀನೇ ಹೊರಗಡೆ ಹೋಗಿ ಏನೋ ಕಿತ್ಬಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ಅಂತ ಆಯ್ತು. ಅಲ್ಲೇ ಸುಮ್ಮನಿರೇ, ಆಡೋ ಮಾತಿಗೆ ಒಂದು ಅರ್ಥ ಬೇಡವಾ? ನನ್ನ ಪಾಡನ್ನ ಕೂತಿದ್ದೆ ಕಣೆ, ಬಂದ ಸೊಂಟ ಮುರ್ದ ಹೋದ, ಅದಕ್ಕೆ ನಾನೇನೇ ಮಾಡ್ಲಿ? ಸರಿ, ವಾಕಿಂಗ್ ಅಂತ ಹೋಗು, ಇನ್ನೇನಾದ್ರೂ ಮುರಿದು ಕಳಿಸ್ತಾನೆ. ಏನಪ್ಪ ಅವನಿಗೆ ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಸಿಟ್ಟು? ಈಗ ಯಾವನ್ಗಮ್ಮ ಗೊತ್ತು? ಪಲ್ಲು, ಇನ್ಮೇಲಿಂದ ನಾನು ವಾಕಿಂಗ್ ಅಂತ ಹೊರಗಡೆ ಹೋಗೋದೇ ಇಲ್ಲ ಕಣಮ್ಮ. ಏನಮ್ಮ ಬೆಳಗ್ಗೆಯಿಂದ ಉಪವಾಸ ಇದೆಯಂತಲ್ಲಮ್ಮ, ರಾತ್ರಿನೇನು ತಿನ್ನಿಲ್ವಂತೆ, ನಿದ್ದೆ ಕೂಡ ಮಾಡ್ಲಿಲ್ವಂತೆ. ಮತ್ತಿನ್ನೇನಣ್ಣ, ಒಬ್ಬ ಅಮಾಯಕನ ಬದುಕಲ್ಲಿ ನಾನು ಬಿರುಗಾಳಿ ಎಬ್ಬಿಸ್ದೆ. ಅವನು ಯಾರು? ಅವನಿಗೂ ನನಗೂ ಏನು ಸಂಬಂಧ? ನೀನು ಯಾಕೆ ಅವ್ನ ಸೊಂಟ ಮುರಿದೆ? ಈ ಪಾಪ ನನಗೆ 7 ಜನ್ಮಕ್ಕೂ ಸುತ್ಕೊಳ್ಳುತ್ತೆ. ಅವ್ರನ್ನ ಹುಡುಕ್ಸೋ ಪ್ರಯತ್ನ ಕೂಡ ನೀನು ಮಾಡಲಿಲ್ಲ. ನಾನೇನು ಮಾಡ್ಲಮ್ಮ, ಎಲ್ಲ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡ, ರೌಡಿಗಳಿಗೆ ದುಡ್ಡು ಕೊಟ್ಟಾದ್ರೂ ಸರಿ ಎತ್ತಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅದೇನು ಬೇಕಾಗಿಲ್ಲ, ಮೊದಲು ಅವ್ರ ಮನೇನ ಪತ್ತೆ ಮಾಡು, ಇಲ್ಲಾಂದ್ರೆ ನಾನು ನಾಪತ್ತೆ ಆಗ್ತೀನಿ. ಜಾಜಿ ಅವ್ರೆ ಯಾಕಪ್ಪದ್ದು ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಅದು ವಿಟ್ಲನ್ನ ವಾಕಿಂಗ್ ಅಂತ ಕರ್ಕೊಂಡು ಹೋಗ್ತೇನ, ಯಾವನೋ ಒಬ್ಬ ರೌಡಿ ಕಾರಲ್ಲಿ ಬಂದು ಅವನ್ನ ಎತ್ತಾಕೊಂಡು ಹೋಗ್ಬಿಟ್ಟ. ಬಿಟ್ಲಿಲ್ಲ, ಯಾರು ಕಿಡ್ನಾಪ್ ಮಾಡಿರ್ಬೋದು? 24 ಕಡೆ ಭಾಷಣ ಬಿಗಿತಾ ಇರ್ತಿರಲ್ಲ, ಆಗ್ತಾ ಇರೋರು ಯಾರೋ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಅದಕ್ಕೆ ವಿಟ್ಲನ್ನ ಎತ್ತಾಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಕಿಡ್ನಾಪ್ ಮಾಡೋದು ನಿಮ್ಮನ್ನೇ. ಲೇ ಚಂಪಾ, ಇಲ್ದೇ ಇರೋದನ್ನೆಲ್ಲ ಟಾಕ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಸ್ವಲ್ಪ ನಿಮ್ಮ ಜಗಳನ ನಿಲ್ಲಿಸ್ತಿಲ್ಲ. ಮೊದಲೇ ನಮ್ಮ ಮಣ್ಣಿನ ಸೊಂಟ ಹಾಕೊಂಡು ಕೂತಿದ್ದಾಳೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಲ್ಲಿ ಏನೇನು ಮುರಿದು ಕಳಿಸ್ತಾರೋ ಆ ದೇವರಿಗೆ ಗೊತ್ತು. ಪಲ್ಲು 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 ಅಮ್ಮ, ಹೇಗ್ ಬಂದ್ರಪ್ಪ? ಅಯ್ಯೋ ತಪ್ಪಿಸ್ಕೊಂಬಂದೆ ಕಣಮ್ಮ. ವೆರಿ ಗುಡ್ ಬಿಟ್ಲಾ, ಹೇಗೆ ತಪ್ಪಿಸ್ಕೊಂಬಂದೆ? ಜಾಜಕ್ಕೆ ಕಾರು ಸಿಗ್ನಲ್ ಅಲ್ಲಿ ನಿಂತಿತ್ತು. ಅವನು ಗೊತ್ತಾಗದೇ ಇರೋ ಹಾಗೆ ಹಿಂದಿನ ಡೋರ್ ಓಪನ್ ಮಾಡಿ ಕೆಳಗಡೆ ಹಿಡಿದು ಆಟೋ ಹತ್ತಿ ಮನೆಗೆ ಬಂದೆ. ಜಾಜಕ್ಕೆ ನನ್ನನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವತ್ತು ನಾನು ಸೊಂಟ ಮುರಿದಲ್ಲ ಅವನೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ, ಇವಳು ನನ್ನ ತಂಗಿ ಹೇಮಕಲಾ. ಜಾಜಕ್ಕೆ ಅವತ್ತು ನಾನು ಸೊಂಟ ಮುರಿದಿದ್ದೀವನೇನೆ. ಎಂಥ ಮನುಷ್ಯನಯ್ಯ ನೀನು? ನಮ್ಮ ಅಳಿಯಂದಿರನ್ನ ಯಾಕೆ ಗೋಳಾಡಿಸ್ತಾ ಇದೀಯಾ? ಇವಳು ಏನ್ ತಪ್ಪು ಮಾಡಿದ್ಲು ಅಂತ ಇವಳ ಸೊಂಟ ಮುರಿದು ಕೂರಿಸಿದೀಯಾ? ನೋಡಿ, ನನ್ನಿಂದ ಪ್ರಮಾದ ಆಗೋಗಿದೆ, ಗೊತ್ತಿಲ್ಲದೆ ಈ ಹುಡುಗನ ಹೊಡೆದ್ಬಿಟ್ಟೆ. ನೋಡಿ, ಇವ್ರ ಸೊಂಟ ಮುರಿಯೋದಕ್ಕೆ ನಾನೇ ಕಾರಣ.
ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಲ್ಲಮ್ಮ, ಏನು ತಪ್ಪು ಮಾಡದೇ ಇರೋ ನನ್ನ ಗಂಡಂಗೆ ಈ ತರ ಹೊಡ್ಸಿದ್ಯಲ್ಲ, ನೋಡೀಗ ನಮ್ಮ ಯಜಮಾನ್ರ ಸೊಂಟ ಮುರಿದೋಗಿದೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಚಟ್ನಿ ಮಾಡಿಬಿಡ್ಬೇಕು. ಹೋಟ್ಲಲ್ಲಿ ಆಲೂಗಡ್ಡೆ ತೊಳ್ದಕ್ಕೆ ತುಂಡಾಕ್ಬಿಡ್ಬೇಕು. ನೋಡಿ, ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನನ್ನ ತಂಗಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ಒಬ್ಬ ಅಮಾಯಕ ಹುಡುಗನಿಗೆ ಹೊಡೆಸ್ಬಿಟ್ನಲ್ಲ ಅಂತ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಕೊರಗ್ತಾ ಇದ್ದಾಳೆ. ನೀವೇನು ಶಿಕ್ಷೆ ಕೊಟ್ಟರು ನಾನು ತಗೋತೀನಿ. ಹೋಗ್ಲಿ ಬಿಡಿ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ ಮೇಲೆ ಕ್ಷಮಿಸಬೇಕಾದ್ದು ಮನುಷ್ಯನ ಕರ್ತವ್ಯ. ನೋಡಿ, ಸೊಂಟದ ರಿಪೇರಿ ಖರ್ಚಿಗೆ ಎಷ್ಟೇ ಆಗಲಿ ಅದನ್ನ ನಾನು ಕೊಡ್ತೀನಿ. ತಗೊಳ್ಳಿ 50,000. ಏನಪ್ಪ, ನಿಮ್ ಸೊಂಟಕ್ಕೆ 50,000 ರೂಪಾಯಿ ಸಾಕಾ? ಇದೇ ಜಾಸ್ತಿ ಆಯ್ತು, ಸುಮ್ಮನಿರೆ. ಅಣ್ಣ, ನೀನ್ ಮಾಡಿರೋ ತಪ್ಪು ಹಣದಿಂದ ಸರಿ ಹೋಗಲ್ಲ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಒಬ್ಬನ್ನ ಕೊಲೆ ಮಾಡಿಬಿಟ್ಟು ಹಣ ಕೊಟ್ರೆ ಸರಿ ಹೋಗುತ್ತಾ? ಇದೇನ್ ಸರ್ಕಾರಿ ಕಾಂಪನ್ಸೇಷನ್ ರೀ? ನೀವ್ ಗಂಡ್ಸಲ್ವಾ? ನಿಮ್ ಮೈಯಲ್ಲಿ ರಕ್ತ ಕೊತ ಕೊತ ಅಂತ ಕುದೀತಾ ಇಲ್ವಾ? ರಕ್ತ ಏನೋ ಕೊತ ಕೊತ ಅಂತ ಕುದೀತಿದೆ, ಆದ್ರೆ ಸೊಂಟ ಪಕ ಪಕ ಅಂತ ನೋವ್ತಾ ಇದೆಯಲ್ಲಪ್ಪ. ನೋಡಿ, ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಅದೇ ತರ ನಮ್ಮ ಅಣ್ಣನ ಜಾಡ್ಸ್ ಒದಿಬೇಕು. ಕರೆಕ್ಟ್ ಕಣೋ ಬಿಟ್ಲ. ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ. ಕಮಾನ್ ಕಮಾನ್ ವಿಟ್ಲ, ಎದ್ದೇಳಿ, ಜಾಡ್ಸ್ ಒದಿರಿ ನಮ್ಮ ಅಣ್ಣಂಗೆ. ಹೇಳಿ, ಕಮಾನ್.